ಇದನ್ನ ಅಕ್ಕಿ ಉಬ್ಬು ರೊಟ್ಟಿ ಅಥವಾ ಉಕ್ಕರಿಸಿದ ರೊಟ್ಟಿ ಅಂತ ಕರೀತಾರೆ. ಇದು ನಾವು ಕೈಯಲ್ಲೇ ಒತ್ತಿ ನಾರ್ಮಲ್ ಆಗಿ ಮಾಡುವಂತ ಅಕ್ಕಿ ರೊಟ್ಟಿ ತರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಅಕ್ಕಿ ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿದ್ದು ಎಣ್ಗಾಯಿ, ಚಿಕನ್ ಕರಿ, ಚಟ್ನಿ ಯಾವ್ದ್ರ ಜೊತೆ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ಪ್ಯಾನ್ಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರ್ತಿದ ಹಾಗೇನೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಸೌಟಲ್ಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ನ ಮುಚ್ಚಿ ಸಿಮ್ಮಲ್ಲೇ 1 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡಿ. 5 ನಿಮಿಷ ಆದ ನಂತರ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಕೈಯನ್ನ ನೀರ್ ಮಾಡ್ಕೊಳ್ತಾ ಹಿಟ್ಟನ್ನ ಹದವಾಗಿ ಒತ್ಕೊಳ್ಳಿ. ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲೇ ಅದ್ದಿ ಲಟ್ಟಣಿಗೆಯಲ್ಲಿ ಚಪಾತಿ ರೀತಿನೇ ಇದನ್ನ ಒತ್ಕೊಂಡು ಪರ್ಫೆಕ್ಟ್ ಆದ ರೌಂಡ್ ಶೇಪ್ ಬರೋದಕ್ಕೆ ಡಬ್ಬಿ ಅಥವಾ ಮುಚ್ಚಳದಲ್ಲಿ ಈ ರೀತಿ ಇದನ್ನ ಕಟ್ ಮಾಡ್ಕೊಳ್ಳಿ. ಕಾದಿರೋ ಹೆಂಚಿನ ಮೇಲೆ ಇದನ್ನ ಹಾಕಿ ಸೌಟಲ್ಲಿ ಇದನ್ನ ತಿರುಗಿಸ್ಕೊಂಡು ಕಾಟನ್ ಬಟ್ಟೆಯಿಂದ ಅಕ್ಕಿ ಹಿಟ್ಟಿನ ಮೇಲೆ ಈ ರೀತಿ ಹದವಾಗಿ ಪ್ರೆಸ್ ಮಾಡ್ತಾ ಇದ್ರೆ ಅಕ್ಕಿ ರೊಟ್ಟಿ ಈ ರೀತಿ ಉಬ್ಬಿ ಬರುತ್ತೆ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮೇಲೆ ಎಣ್ಣೆ ಅಥವಾ ನೀರನ್ನ ಬಳಸಿಲ್ಲ, ನೀವು ಬೇಕಿದ್ರೆ ಬಳಸಬಹುದು. ಟ್ರೈ ಮಾಡಿ ನೋಡಿ.